ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲಿ ಇದೀಗ ಕೋಟಿ ಕೋಟಿ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ಪೊಲೀಸರು ಯಾವ ಮಟ್ಟಕ್ಕೆ ಈಗ ಅಲರ್ಟ್ ಆಗಿದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಡ್ರಗ್ಸ್, ಗಾಂಜಾ ಇದೆಲ್ಲವೂ ಕೂಡ ಸೀಸ್ ಮಾಡ್ತಾ ಇರುವಂತದ್ದು ಅಥವಾ ಇದರ ವಿರುದ್ಧ ಕಾರ್ಯಾಚರಣೆ ಭರ್ಜರಿಯಾಗಿ ನಡೀತಾ ಇದೆ ನೋಡಿ. ಇದೀಗ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೋಟಿ ಕೋಟಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಸಿಸಿಬಿಯಿಂದ 11.50 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. ಬಾಗ್ಲೂರಿನ ಪ್ರೆಸ್ಟೀಜ್ ಫೈನ್ ಬೇರಿ ಪಾರ್ಕ್ನ ಫ್ಲಾಟ್ ಇದು. 11.50 ಕೋಟಿ ಮೌಲ್ಯದ LSD ಹೈಡ್ರೋ ಗಾಂಜಾ ಚರಸ್ ಕೂಡ ಇಲ್ಲಿ ಜಪ್ತಿ ಮಾಡಿದ್ದಾರೆ. ಕೇರಳ ಮೂಲದ ಅಶ್ವಿನ್ 27 ವರ್ಷ, ಮುಬೀನಾ 25 ವರ್ಷ ಬಂಧಿತ ಆರೋಪಿಗಳು. ಸಿಸಿಬಿ ನಾರ್ಕೋಟಿಕ್ಸ್ ವಿಭಾಗದಿಂದ ನಡೆದಿರುವಂತಹ ಭರ್ಜರಿ ಕಾರ್ಯಾಚರಣೆ. ಸದ್ಯ ಫ್ಲಾಟ್ ಮಾಲೀಕನ ಪಾತ್ರದ ಬಗ್ಗೆ ಸಿಸಿಬಿ ಪರಿಶೀಲನೆ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಪ್ಲೆಡ್ಡಿಂಗ್ ಅನ್ನೇ ವೃತ್ತಿ ಮಾಡಿಕೊಂಡಿದ್ದಂತಹ ಬಂಧಿತ ಆರೋಪಿಗಳು ಥೈಲ್ಯಾಂಡ್ನಿಂದ ವಿನ್ಸೆಂಟ್ ಎಂಬಾದ ಕಳಿಸ್ಕೊಂಡಿದ್ದಂತಹ ಡ್ರಗ್ಸ್. ಹಾಗಾಗಿ ಇಷ್ಟು ಎಲ್ಲವೂ ಕೂಡ ಇದೀಗ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಫ್ಲಾಟ್ನಲ್ಲಿ ಇದೆಲ್ಲವೂ ಕೂಡ ಪತ್ತೆಯಾಗಿರುವಂಥದ್ದು. ಚರಸು, ಗಾಂಜಾ, ಡ್ರಗ್ಸ್ ಎಲ್ಲವೂ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಸಿಸಿಬಿಯಿಂದ ಭರ್ಜರಿಯಾಗಿ ಕಾರ್ಯಾಚರಣೆ ನಡೆದಿದೆ. 11.50 ಕೋಟಿ. ಅದರಲ್ಲೂ ಕೂಡ ಯಾವಾಗ ಗೃಹ ಸಚಿವರು ಅಲರ್ಟ್ ಮಾಡಿದ್ರು, ಪೊಲೀಸವರೇನು ಅಂದ್ರೆ ವಿಶೇಷವಾಗಿ ಬೆಂಗಳೂರು ಪೊಲೀಸವರೇನು ಕತ್ತೆ ಕಾಯ್ತಾ ಇದ್ದೀರಾ, ಯಾಕೆ ಇದೆಲ್ಲವೂ ಕೂಡ ಗಮನಿಸ್ತಾ ಇಲ್ಲ ಅಂತ ಹೇಳಿ ಯಾವಾಗ ಗೃಹ ಸಚಿವರು ವಾರ್ನಿಂಗ್ ಕೊಟ್ಟರು, ಅದಾದ ನಂತರ ನಮ್ಮ ಸಿಸಿಬಿ ಪೊಲೀಸರು ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಸಿಕ್ಕಾಪಟ್ಟೆ. ಇತ್ತೀಚೆಗೆ ಇಲ್ಲಿ ದೇವೇಗೌಡ, ಕೆಂಪೇಗೌಡ ಭಾಗದಲ್ಲೇ ಇರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲೇ ಇರ್ಬೋದು, ಈ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದೀಗ ಮತ್ತೊಮ್ಮೆ ಈ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲಿ ಹೈಡ್ರೋ ಗಾಂಜಾ, ಚರಸ್ಸು ಹಾಗೂ ಡ್ರಗ್ಸ್ ಎಲ್ಲವೂ ಕೂಡ ಸಿಸಿಬಿಯವರು ಜಪ್ತಿ ಮಾಡಿಕೊಂಡಿದ್ದಾರೆ, ಸೀಸ್ ಮಾಡಿಕೊಂಡಿದ್ದಾರೆ. ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ನೋಡಿ, ಈ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಯಾವ ಮಟ್ಟಕ್ಕೆ ಭರ್ಜರಿಯಾಗಿ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತಂದ್ರೆ, ಪ್ರತಿದಿನ ಈ ಡ್ರಗ್ಸ್ ಕೇಸ್ಗಳು ಬರ್ತಾನೆ ಇದೆ ಅಂತ ಹೇಳ್ಬೋದು. ಇದೀಗ ಈ ಒಂದು ಕೇಸಲ್ಲಿ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಇದ್ರ ಎಷ್ಟು ಜನ ಭಾಗಿಯಾಗಿದ್ರು, ಎಷ್ಟು ದಿನದಿಂದ ಇದೆಲ್ಲ ನಡೆಸ್ತಾ ಇದ್ರು ಇವರು ಅಂತ? ನೋಡಿ, ಸಿಸಿಬಿಯಿಂದ ಭರ್ಜರಿಯಾಗಿ ಕಾರ್ಯಾಚರಣೆ ನಡೆದಿದೆ. ಹಾಗಾಗಿ ಇದೀಗ ಬಾಗ್ಲೂರಿನ ಪ್ರೆಸ್ಟೀಜ್ ಫೈನ್ ಬೇರಿ ಪಾರ್ಕ್ನಲ್ಲಿ ಒಂದು ಫ್ಲಾಟ್ ಇತ್ತು. ಆ ಫ್ಲಾಟಲ್ಲಿ ಇಷ್ಟೆಲ್ಲವೂ ಕೂಡ ಸೀಸ್ ಮಾಡಿರುವಂಥದ್ದು. ಇನ್ನು ಈ ಒಂದು ಕೆಲಸವನ್ನೇ ದಂಧೆಯಾಗಿ ಮಾಡಿಕೊಂಡು ಅದರಲ್ಲೇ ದುಡ್ಡು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಇಬ್ಬರು ಆರೋಪಿಗಳನ್ನು ಸದ್ಯಕ್ಕೆ ಬಂಧಿಸಿದ್ದಾರೆ ಪೊಲೀಸರು. ಇನ್ನೂ ಅದೆಷ್ಟು ಜನ ಆರೋಪಿಗಳಿದ್ದಾರೋ ಏನೋ ಗೊತ್ತಿಲ್ಲ. ಇವ್ರ ಜೊತೆ ಅದೆಷ್ಟು ಗ್ಯಾಂಗ್ ಇದೆಯೋ ಏನೋ ಗೊತ್ತಿಲ್ಲ. ಅದು ಯಾವ್ಯಾವ ಭಾಗದಲ್ಲಿ ಇವರೆಲ್ಲ ಗಾಂಜಾ ಸಪ್ಲೈ ಮಾಡ್ತಿದ್ರು ಅಂತೇಳಿ ಗೊತ್ತಿಲ್ಲ. ಎಸ್ ನೋಡಿ, ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ಇತ್ತೀಚೆಗೆ ಡ್ರಗ್ಸ್ ಸೀಸು ಅಥವಾ ಗಾಂಜಾ ಸೀಸ್ ಅನ್ನುವಂಥದ್ದು ಪ್ರತಿದಿನದ ಕಥೆ ಆಗ್ಬಿಟ್ಟಿದೆ. ಈಗ ಈ ಒಂದು ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಎಷ್ಟು ಜನ ಇನ್ನ ಬಾಕಿ ಇದ್ದಾರೆ, ಎಷ್ಟು ದಿನದಿಂದ ಇದೆಲ್ಲವೂ ಕೂಡ ನಡೀತಾ ಇತ್ತು ಅಂತ?